ಗಂಡ ಹೆಂಡತಿ ಇಬ್ರು ನರಕ ಯಾತನೆಯನ್ನ ಅನುಭವಿಸ್ತಾ ಇದಾರೆ. ಮಕ್ಳಿದಾರಾ? ಹೊರಗಡೆ ಇದ್ರಲ್ಲ ನೀವು, ಅಲ್ಲೇ ಆರಾಮಾಗಿ ಇರ್ಬೋದಾಯ್ತು. ಆಶ್ರಮಕ್ಕೆ ಬಂದ್ರೆ ಇರಕ್ಕಾಗುತ್ತಾ ನಿಮ್ಗೆ? ಇನ್ನೇನು ನೋಡೋದು, ಇವ್ರನ್ನ ಯಾರು ನೋಡ್ಕೊಂತಾರೆ? ಅವ್ರು ನೀನು ಹೋಗೋದು ನಾನು ಹೋಗಲ್ಲ, ನೀನು ಬಿಟ್ಟು ಅಂತಾರೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಲೇಬೇಕು. ಖಂಡಿತ ನಿಮ್ಮ ಮನಸ್ಸಿಗೆ ನೋವಾಗೋದಂತೂ ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಇವ್ರ ಊರ ಹೆಸರು ಬಂದ್ಬಿಟ್ಟು ಬೈರ್ಸಂದ್ರ ಅಂತ. ಗಂಡ ಹೆಂಡತಿ ಇಬ್ಬರು ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಇವ್ರಿಗೆ ಮಕ್ಕಳು ಕೂಡ ಆಗಿಲ್ವಂತೆ. ಇವತ್ತು ಎದ್ದು ಕೂತ್ಕೊಳ್ಳೋಕ್ಕೂ ಆಗಲ್ಲ, ನಡೆಯೋದಕ್ಕೂ ಆಗಲ್ಲ, ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ. ತಿನ್ನೋ ಊಟಕ್ಕೂ ಕೂಡ ತುಂಬ ನರಕನ ನೋಡ್ತಾ ಇದ್ದಾರೆ ಅಂತ ಬೈರ್ಸಂದ್ರದ ಗ್ರಾಮಸ್ಥರು ಜನಸ್ನೇಹಿ ಆಶ್ರಮಕ್ಕೆ ಅವರನ್ನು ಕರ್ಕೊಂಡು ಬಂದಿದ್ದಾರೆ. ಭಾಳ ಬೇಜಾರಾಗುತ್ತೆ. ಅವರು ಒಂದು ಚೌಟ್ರಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು. ಇವತ್ತು ಅವ್ರಿಗೆ ಸಂಬಂಧಿಕರೆಲ್ಲ ಇದ್ದಾರೆ ಅಂತ ಹೇಳ್ತಿದ್ದಾರೆ, ಬಟ್ ಯಾರು ಕೂಡ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಮುಂದೆ ಬಂದಿಲ್ಲ. ಹಾಗಾಗಿ ಅವರನ್ನು ಬೈರ್ಸಂದ್ರ ಗ್ರಾಮಸ್ಥರು ಕರ್ಕೊಂಡು ಬಂದಿದ್ದಾರೆ. ಸೊ ಅವರ ಪರಿಸ್ಥಿತಿ ಏನಾಗಿದೆ, ಅವ್ರು ಯಾಕೆ ಈ ಥರ ಒಂದು ಆಶ್ರಮಕ್ಕೆ ಬರುವಂಥ ಸನ್ನಿವೇಶ ಬಂದಿದೆ, ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಮತ್ತು ಇವರ ಸಂಬಂಧಿಕರು ಯಾರಾದರೂ ನಿಮಗೆ ಗೊತ್ತಿದ್ದರೆ, ಅವರ ಸಂಬಂಧಿಕರ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಜನಸ್ನೇಹಿ ಆಶ್ರಮಕ್ಕೆ ತಿಳಿಸಿ. ನಿಜವಾಗ್ಲೂ ಹೇಳ್ತೀನಲ್ಲ, ಒಂದು ತುತ್ತು ಅನ್ನಕ್ಕೂ ಇವ್ರು ಇಷ್ಟು ಕಷ್ಟಪಡ್ತಿದ್ದಾರೆ ಅಂತ ಕೇಳೋಕ್ಕೇ ಭಾಳ ಬೇಜಾರಾಗ್ತಿದೆ. ಒಂದು ಸಣ್ಣ ಗೂಡಲ್ಲಿ, ಸಣ್ಣ ಮನೆಯಲ್ಲಿ ಊಟ ನೀರು ಇಲ್ಲದೆ ಸಾಕಷ್ಟು ದಿನಗಳಿಂದ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ರು. ಸೊ ಹಾಗಾಗಿ ಗ್ರಾಮಸ್ಥರೆಲ್ಲ ನೋಡಿ ಅವರನ್ನು ರಕ್ಷಣೆ ಮಾಡಿ ಇವಾಗ ಜನಸ್ನೇಹಿ ಆಶ್ರಮಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಬನ್ನಿ ನೋಡೋಣ. ಸೊ ಇದು ಭಾಳ ಬೇಜಾರಾಗುತ್ತೆ ನನಗೆ. ಯಾಕಂತ ಹೇಳಿದ್ರೆ ಇವತ್ತು ಗೊತ್ತಿಲ್ಲ ನನಗೆ ಸಂಬಂಧಿಕರು ಎಲ್ಲ ಯಾಕೆ ಏನು ಅಂತ. ಯಾಕಂದರೆ ಇದ್ರೂ ಕೂಡ ಎಲ್ಲ ಬೀದಿಗೆ ಬರ್ತಾ ಇರೋದು ಭಾಳ ಬೇಜಾರಾಗ್ತಾ ಇದೆ ನನಗೆ. ಈಗ ಕರ್ಕೊಂಡು ಬರ್ತಾ ಇರೋರು ಬಂದ್ಬಿಟ್ಟು ಗ್ರಾಮಸ್ಥರು. ಸೊ ಇವರು ಕೆಲವು ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿಯನ್ನು ಕೂಡ ಇಲ್ಲಿಗೆ ಕರ್ಕೊಂಡು ಬಂದಿದ್ದರು. ಇವರು ದೊಡ್ಡ ಗುಣ ಅದು. ಯಾರಾದರೂ ಅನಾಥರಾಗಿದ್ದರೆ ಅಥವಾ ರಸ್ತೆಯಲ್ಲಿ ಮಲಗಿದ್ರೆ ಇಲ್ಲೇ ಹಾಕ್ಯೋಣ ಸಾಕು. ಇನ್ನೊಂಚೂರು ಮುಂದಕ್ಕೆ ಹಾಕಿ ಹಿಂಗೆ. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ನಮಸ್ತೆ. ನಮಸ್ತೆ ಅಣ್ಣ. ನಿಧಾನ. ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ಬೆಂಗಳೂರಿಂದ. ಹಾಂ. ನಾನು ಕಗ್ಲಿಪುರ ಇರೋದು. ಲಾಸ್ಟ್ ಟೈಮು ಇವರು ನಮ್ಮ ಫ್ರೆಂಡು ಸುಪ್ರಿಯಾ ಅಂತ ನನ್ನ ಕ್ಲಾಸ್ಮೇಟು, ಅವ್ರು ಕಾಲ್ ಮಾಡಿ ಒಬ್ಬರು ಅಜ್ಜಿ ತಾತ ಇದ್ದಾರೆ, ಅವ್ರಿಗೆ ಯಾರೂ ಇಲ್ಲ, ನೋಡ್ಕೊಳಕ್ಕೆ ಯಾರೂ ಇಲ್ಲ ಅಂತ ಹೇಳಿದರು. ಹಂಗಾಗಿ ಅವರು ಹಿನ್ನೆಲೆ ಏನಂತ ನನಗೂ ಗೊತ್ತಿರಲಿಲ್ಲ. ಗೊತ್ತಿಲ್ಲದ್ರೆ ಹೆಂಗೆ ಕರ್ಕೊಬರೋದು ಅಂದ್ಬಿಟ್ಟು ಕೇಳಿದೆ, ಏನು ಆಯ್ತು ಅವ್ರ ಮಕ್ಕಳು ಮರಿ ಯಾರೋ ಇದ್ದಾರಾ ಏನಂತ ಕೇಳಿದೆ. ಅದಕ್ಕೆ ಅವ್ರು ಯಾರು ಮಕ್ಕಳಿಲ್ಲ, ಅವರಿಬ್ಬರೇ ಅಲ್ವಾ. ಹಾಗಾಗಿ ಅವರು ಅಜ್ಜಿ ಬಂದು ಮನೆ ಕೆಲಸ ಮಾಡಿ ಸಾಕ್ತಿದ್ರು ಯಾರನ್ನ, ಅವ್ರ ತಾತ ಬಂದು ಇದರಲ್ಲಿ ಚೌಟ್ರಿ ಮ್ಯಾನೇಜರ್ ಕೆಲಸ ಮಾಡ್ತಿದ್ರಂತೆ. ಕುಡ್ತಾನ ಚಟಕ್ಕೆ ಬಿದ್ದು ಸ್ವಲ್ಪ ಎಲ್ಲ ಇದು ಮಾಡಿಕೊಂಡು ಇಬ್ಬರೇ ಇದಾಗಿ ಹಿಂದೆ ಮುಂದೆ ತಿಂಡಿಗೆಲ್ಲ ಏನ್ ಮಾಡ್ತಾ ಇದ್ರು? ಅದೇ ಅಜ್ಜಿ ಮನೆ ಕೆಲ್ಸಕ್ಕೆ ಹೋಗ್ತಾರಲ್ಲ, ಮನೆ ಕೆಲಸದಲ್ಲಿ ಕೊಟ್ಟಿದ್ದೇನೆ. ಮನೆ ಕೆಲ್ಸಕ್ಕೆ ಹೋಗ್ತಾರೆ, ಅಲ್ಲಿ ಸ್ವಲ್ಪ ಏನೋ ಕೊಟ್ಟಾಗ ಊಟ ಗೀಟ ಮಾಡ್ಕೊಂಡು ಹಂಗೆ ಸಾಕು. ಕೆಲವು ವರ್ಷಗಳಿಂದ ತಾವು ಬಂದಿದ್ರಿ ಅನ್ಸುತ್ತೆ ಇಲ್ಲಿಗೆ. ಅಣ್ಣ ನಾನು ಲಾಸ್ಟ್ ಟೈಮು ಶಿವನ ವ್ಯಕ್ತಿ ಶಿವ ಎಲ್ಲಪ್ಪ ಬರ ಶಿವ ಈತನ ನಾನೇ ಕರ್ಕೊಂಡ್ ಬಂದು ಸೇರಿಸಿದ್ದು. ಎಷ್ಟು ವರ್ಷಗಳ ಹಿಂದೆ ಸರ್? ಇದಾಗಲೇ ಒಂದು 6 ವರ್ಷ ಆಗಿದೆ, 5-6 ವರ್ಷದ್ದು. 6-7 ವರ್ಷನಾ? ಬನ್ನಿ ಇಲ್ಲಿ. 6 ವರ್ಷ ಆಗಿದೆ. 6 ವರ್ಷದಿಂದ ಹಿಂಗಿದ್ರೆ ಇವರು? ಇಲ್ಲ 6 ವರ್ಷದಿಂದ ಈ ತರ ಇರ್ಲಿಲ್ಲ. ಲಾಸ್ಟ್ ಟೈಮ್ ಇದ್ದಿದ್ ಫೋಟೋ ಅವಾಗೆ ತೋರಿಸ್ದೆ ಅವನಿಗೆ, ನೋಡೋದು ಈ ತರ ಇದ್ದೆ, ಈ ತರ ಇನ್ನು ಆಗಿದ್ಯಾ ಅಂತಂದ್ರೆ ಅದಕ್ಕೆ ಕಾರಣ ನೋಡು ಅವ್ರು ಯೋಗೇಶ್ವರ ಅಂತ ತೋರಿಸಿ ಹೇಳ್ದೆ. ಅಲ್ಲೇ ಇದ್ದಿದ್ದ ಅವ್ರ ಪರಿಸ್ಥಿತಿ 6-7 ದಿನ ಅಷ್ಟೇ ಒಂದು ವ್ಯಾಲಿಟಿ ಇದ್ದಿದ್ದು ಅಲ್ಲಿ. ಬರ್ತಿದ್ ಯಾಕಂದ್ರೆ ಇರೋದು ಹೇಳ್ಬೇಕಲ್ಲ. ಈಗ ಇದನ್ನ ನಮ್ಮೂರಲ್ಲಿ ಬರೀ ಕೆಲಸ ಮಾಡಿಸ್ಕೊತಿದ್ರೆ ಹೊರ್ತು ಇವ್ನು ಯಾರು ಅನ್ನ ಆಗ್ತಾ ಇರಲಿಲ್ಲ. ಒಂದು 6-7 ದಿನ ಅಷ್ಟೇ ಬದುಕಿದ್ದವನು. ಆಗ ನಾವು ಅವನ್ನ ರೆಸ್ಕ್ಯೂ ಮಾಡಿ ನಾವು ಕರ್ಕೊಂಡ್ಬಂದು, ಯಾಕಂದ್ರೆ ನಿಮ್ಗೆ ಫೋನ್ ಮಾಡಿದ ತಕ್ಷಣ ಈ ಥರ ಪ್ರೊಸೀಜರ್ ಹೇಳಿದ್ರೆ ಈಗ ಸ್ಟೇಷನ್ಗೆ ಹೋಗಿ, ಯಾಕಂದ್ರೆ ಹಿಂದೆ ಮುಂದೆ ಇದ್ದಾರೆ ಇವ್ರಿಗೆ ಅಕ್ಕ ಇದ್ದಾರೆ, ತಿರ್ಗಾ ತಂಗೀರಿದ್ದಾರೆ, ಯಾರು ನೋಡ್ಕೊಂಡ್ರು ಯಾರು ಬರಲಿಲ್ಲ. ನಾನು ಆಲ್ರೆಡಿ 2-3 ಸಲ ಇನ್ಫಾರ್ಮ್ ಮಾಡಿ ಹೇಳಿದ್ದೀನಿ ಅವ್ರಿಗೆ, ಹಿಂಗೆ ಹೋಗಿ ಒಂದ್ಸಲ ನೋಡ್ಕೊಂಬನ್ರಿ ಅಂತ. ಈಗ ಬೆಳಗ್ಗೆ ಬಂದ ತಕ್ಷಣ ಈ ಥರ ಕೇಳ್ತಿದ್ದಾನೆ, ನಮ್ಮ ಅಕ್ಕ ಒಂದು ಫೋನ್ ಮಾಡು ಮಾತಾಡ್ತೀನಿ. ಅವ್ರ ಅಕ್ಕ ಹಿಂದೆ ಮುಂದೆ ಯಾರು ಇಲ್ಲ, ಅವ್ರು ಹೆಂಗ್ ಬರ್ತಾರೆ ಇಲ್ಲಿಗೆ? 6 ವರ್ಷದಿಂದ ಹೆಂಗಿದ್ರ ಅವರು? ಹಿಂಗಿರಲಿಲ್ಲ. ಸೊ 6 ದಿನದ ಅಷ್ಟೇ ಗ್ಯಾರಂಟಿ ಅಲ್ಲಿ 6 ದಿನ ಅಷ್ಟೇ ಹೊರಟೋಗ್ಬಿಡೋನು. ಇವಾಗ ನೋಡ್ರಿ ಹೆಂಗಿದ್ದಾನೆ ಈಗ ನಿಮ್ಗೆ ಹೊಡಿತಾನೆ. ಬೆಳಗಿಂದ ಬರ್ತಾನೆ ಶಿವ. ಅವನಿಗೆ ನಾವ್ ಹೇಳೋದ್ ಕೇಳಿಸಲ್ಲ, ಅವ್ನು ಹೇಳೋದ್ ಮಾತ್ರ ನಾವು ಕೇಳಿಸ. ಕಿವಿ ಮಂದ ಸ್ವಲ್ಪ ತಿನ್ಕೊಂಡು ಚೆನ್ನಾಗಿ ನೋಡಿ ಹೆಂಗಿದ್ಯಾ ಈಗ. ಆಗ ನೋಡಕ್ ಆಗ್ತಾ ಇರಲಿಲ್ಲ ಇನ್ನ. ನಿಮ್ಮ ಅಣ್ಣ ಇಲ್ಲ, ಅವನೇ ನಿಮ್ಮ ಅಣ್ಣ ಬೀದಿಲಿ, ಅವನು ಬೀದಿಲಿ. ಬಾ ಅಜ್ಜಿ, ಬನ್ನಿ ಅಜ್ಜಿ. ಯಾವ ಊರ ಅಜ್ಜಿ? ಬೈರ್ಸಂದ್ರ. ತಾತ ಬರ್ತಾರಾ? ಬರಲ್ಲ. ಒಬ್ರು ಮುಟ್ಟಂಗಿಲ್ಲ, ನೀವೇ ಮುಟ್ಬೇಕು. ಅದು ಹೆಂಡತಿ ಮುಟ್ಲಿ ಅಂತ ಪ್ರೀತಿ ಗಂಡನಿಗೆ. ಕರ್ಕೊಂಬನ್ನಿ. ಓ ಯಾರು ಮುಟ್ಟಂಗಿಲ್ಲ ಅಂತಪ್ಪ. ನಾನು ಬಿಟ್ಟಿಲ್ಲ. ಹೌದಾ? ಬರ್ಲಿಲ್ಲ, ಅಜ್ಜಿ ಬಂದ್ರೆ ಮಾತ್ರ. ತಾತ ಯಾವ ಊರು? ತಾತ?
ಯಾವ್ದೋ ಶಿವಗಂಗೆನಾ? ಶಿವಗಂಗೆ ಹತ್ರ ಯಾವ ಊರು? ಬೈಸಂದ್ರ ಅಂತ ಹೇಳು. ಓ ಶಿವಗಂಗೆ ಹತ್ರ ಬರಿಸಂದ್ರ ನಿಮ್ದು. ಅದಕ್ಕೆ ನೋಡು ಊರ ಹೆಸರು ಹೇಳ್ತಿದ್ದಂಗೆ ನಗ ತಾತನಿಗೆ. ಮಕ್ಳಿದಾರಾ? ಮಕ್ಳಿದಾರ ತಾತ? ಮಕ್ಳಿಲ್ಲ, ಹಾಳಾಗೋದ್ರ ಅಂತ. ಮಕ್ಳಿಲ್ವಾ? ಸುಳ್ಳು ಹೇಳ್ಬೇಡಿ, ನಿಜ ಹೇಳಿ. ಮಕ್ಳಿದಾರಾ? ನೀವು ಬೇಜಾರಲ್ಲಿ ಹೇಳ್ತಿಲ್ಲ ಅನ್ಸ್ತೈತ್ ನನಗೆ. ಇಲ್ಲ, ಮಕ್ಳಿಲ್ಲ. ಹೌದಾ? ಸಂಬಂಧಿಕರು ಸಂಬಂಧಿಕರವ್ರು ಯಾರು ನೋಡ್ತಾ ಇಲ್ಲ ಬನ್ನಿ ಸ್ವಾಮಿ. ಯಾರು ನೋಡ್ತಾ ಇಲ್ವಾ? ತಾತ ಓಡಾಡಕ್ ಆಗಲ್ಲ? ಇಲ್ಲ. ಏನ್ ಕೆಲಸ ಮಾಡ್ತಿದ್ಯಾ ತಾತ? ಸ್ಮಾರ್ಟ್ ಆಗಿದ್ಯಾ? ಗಾರೆ ಕೆಲ್ಸನಾ? ಹೌದಾ? ಬನ್ನಿ ಇಲ್ಲಿ ಕರ್ಕೊಳ್ಳಿನ. ಸೊ ತುಂಬಾ ಕ್ರಿಟಿಕಲ್ ಕಂಡೀಷನಲ್ಲಿ ಇದ್ದಾರೆ ಅವರು. ನಿಜವಾಗ್ಲೂ ಹೇಳಬೇಕು ಅಂದರೆ ಎದ್ದು ಓಡಾಡೋ ಪರಿಸ್ಥಿತಿಲಿ ಅವ್ರು ಇಲ್ಲ. ಒಂದು ಯಾವುದೋ ಒಂದು ಮನೇಲಿ ಪಾಪ ಬಾಡಿಗೆ ಮನೆ ತೊಗೊಂಡು ಚೌಟ್ರಿಲಿ ಕೆಲಸ ಮಾಡಿಕೊಂಡು ಅಲ್ಲಿ ಮನೇಲಿ ಕೆಲಸ ಮಾಡಿಕೊಂಡು ತಾತ ತುಂಬಾ ಕ್ರಿಟಿಕಲ್ ಕಂಡೀಷನಲ್ಲೇ ಇದ್ದಾರಣ್ಣ ತಾತ. ಯಜಮಾನ್ರೇ, ಏನ್ ಹೆಸರು ನಿಮ್ದು? ನಂಜುಂಡ. ಚಿನ್ನಪ್ಪ ಅಂತ. ಯಾರಿವ್ರು? ಹೆಂಗಿಸ್ರಾ? ಚೆನ್ನಾಗಿ ನೋಡ್ಕತ್ತಾರ? ಆಶ್ರಮದಲ್ಲಿ ಇರ್ತೀರಾ? ಯಾಕೆ ಅಮ್ಮ? ಕೂತ್ಕೊಳ್ಳಿ ಅಮ್ಮ, ಅಲ್ಲೇ ಬನ್ನಿ. ಇಲ್ಲ ಬಾಜಿ, ಅಮ್ಮ ತೊಗೊಳ್ಳಿ, ಇಟ್ಕೊಂಡು ಮಾತಾಡಿ. ಮಕ್ಳಿದಾರ ನಿಮ್ಗೆ? ಅಲ್ಲ ಈಗ ಹೊರಗಡೆ ಇದ್ರಲ್ಲ ನೀವು, ಅಲ್ಲೇ ಆರಾಮಾಗಿ ಇರ್ಬೋದಾಯ್ತು. ಆಶ್ರಮಕ್ಕೆ ಬಂದ್ರೆ ಇರಕ್ಕಾಗುತ್ತಾ ನಿಮ್ಗೆ? ನಿನ್ನೇನು ನೋಡೋದು, ಇವ್ರನ್ಯಾರು ನೋಡ್ಕೊಂತಾರೆ. ಅವ್ರು ನೀನು ಹೋಗೋದು ನಾನು ಹೋಗಲ್ಲ ನೀನು ಬಿಟ್ಟು ಅಂತಾರೆ. ಅದಕ್ಕೆ ನಾನು ಬಂದಿದ್ದೆ. ಹೌದಾ? ವಯಸ್ಸೆಷ್ಟು ನಿಮ್ಗೆ? ಗೊತ್ತಿಲ್ಲ ಎಷ್ಟಾಗಿದೆ ಅಂತ. ಅಂದಾಜು ಗೊತ್ತಿಲ್ಲ. ಮಕ್ಕಳು 95 ವರ್ಷನಾ? ಮಕ್ಳಿಲ್ವಾ ನಿಮ್ಗೆ? ಸುಳ್ಳು ಹೇಳ್ಬೇಡಿ ನನಗೆ. ಇಲ್ಲ, ಮಕ್ಕಳಿಲ್ಲ. ಮಕ್ಕಳಿಲ್ಲ. ನಂಗೆ ಯಾಕೋ ಸುಳ್ಳು ಹೇಳ್ತಿದ್ದೀರಾ ಅನ್ಸುತ್ತೆ. ಇಲ್ಲ ಮಕ್ಕಳಿಲ್ಲ, ಯಾರು ಇಲ್ಲ. ಈಗ ಹಂಗ ಅಂತೀರಾ? ಇನ್ನೊಂದ್ ಸ್ವಲ್ಪ ದಿನ ಹೋದ್ಮೇಲೆ ಅವರಿದ್ದಾರೆ. ಇಲ್ಲ. ಏನ್ ಕೆಲಸ ಮಾಡ್ಕೊಂಡಿದ್ರಿ ನೀವು? ನಾವು ಮನೆ ಕೆಲಸ ಮಾಡ್ತಾ ಇದ್ದೆ. ಇವ್ರನ್ನ ಹೆಂಗ್ ನೋಡ್ಕೊತಾ ಇದ್ರಿ? ಮನೆ ಕೆಲಸದಿಂದ ಬಂದು ನೋಡೋದು, ಬೆಳಗ್ಗೆ ಸ್ನಾನ ಮಾಡಿಸ್ಬಿಟ್ಟು ತಿನ್ಸ್ಬಿಟ್ಟು ಹೋಗ್ಬಿಡ್ತಾ ಇದ್ದೆ. ಬರೋ ಗಂಟ ಮನೇಲಿ ಇರ್ತಾ ಇಲ್ಲ, ಈಚೆ ಬಂದ್ಬಿಡೋರು. ಅಲ್ಲಿರೋರಿಗೆಲ್ಲ ಬೇಜಾರಾಗ್ತಾ ಇತ್ತು. ಅದಕ್ಕೆ ಆಶ್ರಮ ಸೇರಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸೇರಿತ್ತು. ಮನೆ ಇದೆಯಾ ನಿಮ್ಗೆ? ಇಲ್ಲ, ಬಾಡಿಗೆ ಮನೆ ಸರ್. ಹೌದಾ? 3,000 ಬಾಡಿಗೆ ಕಟ್ತಿದ್ದೆ. ಮೋಸ ಮಾಡಿದ್ರ? ಇವ್ರೇನಾಗ್ಬೇಕು? ಇವ್ರು ನಮ್ಗೆ ಗೊತ್ತಿರೋರು ಅಲ್ಲಿ ಸುಮಾರು ಇದ್ದಾರೆ. ಸರ್ ಮಾತಾಡಿ ಸರ್, ಅವ್ರು ಎಲ್ಲಿದ್ರು, ಏನ್ ಕತೆ ಅವ್ರದ್ದು? ಅವ್ರು ಆ್ಯಕ್ಚುಲಿ ಬಂದು ಬೈಡ್ಸಂದ್ರ, ಸಿದ್ದಾಪುರ ಬೈಡ್ಸಂದ್ರ ಇರೋದು. ಇವರು ಮಕ್ಕಳು ಯಾರು ಇಲ್ಲ, ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಿದ್ರು. ನನಗೆ ಗೊತ್ತಿರೋ ವಿಷಯ ಒಂದು, ಮಕ್ಕಳು ಯಾರು ಇಲ್ಲ. ತಿರ್ಗಿ ಮತ್ತೆ ಇವರ ಅಣ್ತಮ್ಮದಿರೇನೋ ಮೋಸ ಮಾಡಿದಾರಂತೆ. ಅವ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಮೋಸ ಮಾಡಿದಾರೋ ಇನ್ನೊಂದು ಮತ್ತೊಂದು ಮಾಡಿದಾರೋ ನಮ್ಗೆ ಗೊತ್ತಿಲ್ಲ. ಆದರೆ ಮಾತ್ರ ಈ ಅಜ್ಜಿ ಮಾತ್ರ ನೋಡ್ಕೊತಾ ಇದ್ದು ಅವ್ರನ್ನ. ಈಗ ಜನಸ್ನೇಹ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದೀರಾ? ಲೆಟ್ರು ಮಾಡಿಸಿದ್ದೀರಾ ಸರ್? ನಾನು ಲೆಟ್ರ್ ಮಾಡಿಸಿದ್ದೀನಿ. ಸೊ ಇವಾಗ ಜನಸ್ನೇಹ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದಾರೆ. ಸಿದ್ದಾಪುರ ಅಲ್ವಾ ಇವರಿರೋದು? ಹೌದು, ಓಕೆ. ಸಿದ್ದಾಪುರದಿಂದ ಕರ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಇವರನ್ನ ಜನಸ್ನೇಹ ಆಶ್ರಮದಲ್ಲಿ ಆಶ್ರಯ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ತಾತನ ಕಂಡೀಷನು ತುಂಬ ಬ್ಯಾಡ್ ಆಗಿದೆ ಅಣ್ಣ. ನಾನು ಇರೋದು ವಿಡಿಯೋದಲ್ಲೇ ನೇರವಾಗಿ ಹೇಳ್ತೀನಿ. ನಾಳೆ ಏನಾದರೂ ತೊಂದರೆ ಆದರೆ, ಏನೋ ಹೆಚ್ಚು ಕಮ್ಮಿ ಆದರೆ, ಸೊ ನಮ್ಮ ಕೈಲಾಗಿದ್ದ ಸೇವೆನ ನಾವು ಮಾಡ್ಬೋದು. ಊಟ ತಿಂಡಿ ಬಟ್ಟೆ. ತಾಯಿ, ನೀವು ಮನೇಲಿದ್ದಂಗೆ ಇಲ್ಲಿ ಇರೋಕ್ಕಾಗಲ್ಲ, ನನಗೆ ಗೊತ್ತೋದು. ಯಾಕಂದರೆ ಇದು ಆಶ್ರಮ, ಇಲ್ಲಿ 100 ಜನ ಇರೋ ಜಾಗ. ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀನಿ ಅಂದರೆ ಆಶ್ರಯ ಕೊಡ್ತೀನಿ. ಹೇಳಿದ್ದೀನಿ. ಯಾಕಂದರೆ ನಾಳೆ ನಾನು ಇರೋದು ಹೇಳಬೇಕು. ಇಲ್ಲಿ ಸಪ್ರೇಟ್ ರೂಮ್ ಆಗಲಿ, ನಿಮಗೆ ಸಪ್ರೇಟ್ ಆಗಿರೋದಕ್ಕಾಗಲಿ ಯಾವುದೂ ಇಲ್ಲ ತಾಯಿ. ಇರೋದ್ರಲ್ಲಿ ಎಲ್ಲರೂ ಒಟ್ಟಿಗೆ ಇರಬೇಕು. ಖುಷಿಯಾಗಿ ಇರ್ತೀನಿ ಅಂದರೆ ನಿಮ್ಗೆ ಖಂಡಿತ ನಮ್ಮ ಆಶ್ರಮದಲ್ಲಿ ಜಾಗ ಇದೆ. ಇಲ್ಲ ನಮ್ಗೆ ಸಪ್ರೇಟ್ ರೂಮ್ ಬೇಕು ಅಂದರೆ ಅದು ಕಷ್ಟ. ಆಮೇಲೆ ತಾತ ಇರೋವರೆಗೂ ಮೆಡಿಸನ್ನು ಏನು ಬೇಕು ನಮ್ಗೆ, ಅವ್ರಿಗೇನು ಊಟ ತಿಂಡಿ ಮೆಡಿಸಿನ್ಸು ಬಟ್ಟೆ ಏನು ಬೇಕು ನಾನು ಕೊಡ್ತೀನಿ. ಅರ್ಥ ಆಯ್ತಾ? ನಿಮ್ಮಿಂದ ನಮ್ಗೆ ಏನೂ ಬೇಡ. ಸರಿನಾ? ಓಕೆನಾ ಅಜ್ಜಿ? ಆಮೇಲೆ 2 ದಿನ ಇದ್ಬಿಟ್ಟು ಅವ್ರನ್ನ ಕರ್ಸು ಅಂದ್ರೆ ಅವ್ರು ಬರಲ್ಲ. ಈಗ ಏನು ಗೊತ್ತಾ ಅಜ್ಜಿ, ಈಗ ಆಶ್ರಮ ನಾನು ಮುಂಚೆ ಬರ್ಬೇಕಾದ್ರೆ ಹೇಳಿದ್ದೀನಿ. ಈಗ ಏನು ಇಲ್ಲಿಗೆ ಬಂದು ಸೇರ್ಕೊಂಡಾದ್ಮೇಲೆ ಕೊನೆ ಗಂಟೆ ಅವ್ರು ಚೆನ್ನಾಗಿ ನೋಡ್ಕೊತಾರೆ. ನಿಮ್ಗೇನು ಇಂಥದ್ದು ಇಲ್ಲ ಅದಿಲ್ಲ ಏನಿಲ್ಲ, ಎಲ್ಲ ಚೆನ್ನಾಗಿ ನೋಡ್ಕೊತಾರೆ. ನಿಮಗೆ 3 ಟೈಮ್ ಊಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಮಲಗಕ್ಕೆ ಜಾಗ ಕೊಡ್ತಾರೆ. ಈಗ ಅಲ್ಲಿದ್ದಾಗ ಈಗ ತಿಂಗಳ ಬಾಡಿಗೆ ಕಟ್ಟಬೇಕಾಗಿತ್ತು ಅಲ್ವಾ? ಪಾಪ ನೀವೇ ಮನೆ ಕೆಲಸ ಮಾಡಬೇಕು, ದುಡಿಬೇಕು, ದುಡ್ದು ಹೆಂಗೆ ನೋಡ್ಕೊಬೇಕು. ಇಲ್ಲೇನು ಮಾಡೋಂಗಿಲ್ಲ ನೀವು. ಸರಿನಾ?
ಇದ್ದಷ್ಟು ದಿನ ತಾತನ ಚೆನ್ನಾಗಿ ನೋಡ್ಕೊಳ್ರಿ, ನೀವು ಚೆನ್ನಾಗಾಗ್ರಿ ಅಷ್ಟೇ. ಸರಿನಾ ಅಜ್ಜಿ? ಮಕ್ಳಿಲ್ಲ ಅಂತ ಚಿಂತೆ ಮಾಡ್ಬೇಡಿ, ನಾವು ನಿಮ್ಮ ಮಕ್ಳಿದ್ದಂಗೆ ಆಯ್ತಾ? ಕಷ್ಟ ಸುಖಕ್ಕೆ ನಾವು ಆಗ್ತೀವಿ. ಹಾಂ, ಅರ್ಥ ಆಯ್ತಾ ಅಜ್ಜಿ? ನಾನು ಯಾಕೆ ನಂಬ್ತೀನಿ ಅಂತಂದ್ರೆ ಅಜ್ಜಿ, ಅಲ್ಲಿ ಶಿವನ ಒಬ್ಬ ವ್ಯಕ್ತಿ ಇದನ್ನಲ್ಲ, ಅವನ್ನ ನಾನೇ ಕರ್ಕೊಂಬಂದು ಸೇರಿಸಿದ್ದು. ಅವ್ನು ಹಿಂಗಿರ್ಲಿಲ್ಲ ಫಸ್ಟು, ಯಾಕಂದ್ರೆ ಕಾಲು ಕೈಯೆಲ್ಲ ಕಿತ್ತೋಗಿದ್ದು. ಅವನು ಇನ್ನೇನು ಸಾಯೋ ಸ್ಟೇಜಲ್ಲಿದ್ದ, ಅಂಥವನ್ನ ಬದುಕಿಸಿ ಹೊತ್ತು ಉಳಿಸಿದ್ದಾರೆ ಯಾರು? ನಮ್ಮ ಯೋಗೇಶಣ್ಣ. ನಾನು ಅದಕ್ಕೋಸ್ಕರ ಇದನ್ನ ನಂಬೋದು, ಆಶ್ರಮ ನಂಬೋದು. ಅದಕ್ಕೆ ನಿಮಗೆ ಅವ್ರ ನಂಬಿಕೆಯಿಂದಲೇ ನಿಮ್ಮನ್ನ ಕರ್ಕೊಂಬಂದಿರೋದು ಇಲ್ಲಿಗೆ. ಸರಿ ಅಣ್ಣ, ಥ್ಯಾಂಕ್ ಯು. ನಮ್ಮ ಆಶ್ರಮದ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಆಶ್ರಮದ ಬಗ್ಗೆ ನಾನು ಏನು ಅಂತ ದೊಡ್ಡದೇ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಈ ಆಶ್ರಮ ನಡೆಸ್ತಿರೋ ನೀವು ಒಂಥರ ದೇವ್ರಿದ್ದಂಗೆ. ಯಾಕಂದರೆ ಇಲ್ಲಿ ನೂರಾರು ಜನ ನಿರಾಶ್ರಿತರಿಗೆ ಒಂದು ಜಾಗ ಕೊಟ್ಟು ಹೊಟ್ಟೆ ತುಂಬ ಊಟ ಹಾಕಿ ನೀವು ನೋಡ್ಕೊತೀರಲ್ಲ, ಆ ದೇವ್ರು ನಿಮ್ಗೆ 100 ವರ್ಷ ಸುಖವಾಗಿ ಚೆನ್ನಾಗಿರಲಿ. ಥ್ಯಾಂಕ್ ಯು ಸರ್. ಸೊ ನೀವು ಕೂಡ ಈ ಥರ ಯಾರಾದರೂ ಕಂಡು ಬಂದಾಗ ಅವ್ರಿಗೆ ಸ್ಪಂದಿಸ್ತಿರಲ್ಲ, ನೀವು ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಲೆಟ್ರ್ ಮಾಡಿಸಿ ಹೆಚ್ಚು ಕಮ್ಮಿ 15 ದಿವಸದಿಂದ ಫಾಲೋಅಪ್ ಮಾಡಿದ್ದೀರಾ ಇದನ್ನು. ಸೊ ಇದು ನಿಮ್ಮದು ಕೂಡ ದೊಡ್ಡ ಗುಣನೇ. ನೀವು ಕರೆದ ತಕ್ಷಣ ನಾನಂತೂ ಬರೋಕ್ಕಾಗಿಲ್ಲ, ನಾನು ಹೇಳಬಿಟ್ಟೆ ಸರ್ ಬರೋಕ್ಕಾಗಲ್ಲ, ಕರ್ಕೊಂಬಂದರೆ ಹೆಲ್ಪ್ ಮಾಡ್ತೀನಿ ಅಂತ. ಯಾಕಂದರೆ ನೂರಾರು ಜನದ ನೋಡಬೇಕು ಪ್ರತಿದಿನ, ಬರೋಕ್ಕಾಗಿಲ್ಲ. ಕರ್ಕೊಂಡು ಬಂದಿದ್ದೀರಾ, ಇರೋಷ್ಟು ದಿನ ನೆಮ್ಮದಿಯಾಗಿ ಅವ್ರಿಗೆ ಊಟ ತಿಂಡಿ ಕಮ್ಮಿ ಆಗ್ದಂಗೆ ನೋಡ್ಕೊಳ್ತೀನಿ ಸರ್. ಮತ್ತೆ ರಾಣಿ ಥರನೋ ರಾಜನ್ ಥರನೋ ನೋಡ್ಕೊಳಕ್ಕಾಗಲ್ಲ. ಇರೋದ್ರಲ್ಲಿ ಏನು ನನ್ನ ಕೈಲಿ ಏನು ದೇವ್ರ ಶಕ್ತಿ ಕೊಟ್ಟಿದ್ದಾನೋ ಅಷ್ಟು ನಾನು ನೋಡ್ಕೊಳ್ತೀನಿ. ಇರ್ತೀಯ ತಾತ? ಹಾಂ, ನೀರು ಬೇಕಾ? ನೀರು ತಗೊಳ್ಪ ತಾತ. ಲಕ್ಷಣವಾಗಿದೆಯಾ ತಾತ ನೀನು? ಅದಕ್ಕೆ ಅಜ್ಜಿ ಬಿದ್ದಿರೋದು, ಗೊತ್ತಾಯ್ತು ನನಗೆ.